ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕುಡಿಯುವ ನೀರಿಗಾಗಿ ಮಹಿಳೆಯರಿಂದ ಖಾಲಿ ಕೊಡ ಪ್ರದರ್ಶನ. ಯಾದಗಿರಿ ಜಿಲ್ಲೆಯ ಗುರುಬಿಟ್ಕಲ್ ಕ್ಷೇತ್ರದ ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ. ಯಾದಗಿರಿ ಜಿಲ್ಲಾಡಳಿತ ಕೇಂದ್ರ ಕಚೇರಿಯಿಂದ ಕೇವಲ 16 ಕಿಲೋಮೀಟರ್ ದೂರ. ಮಹಿಳೆಯರಿಂದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಕೆಲವು ಓಣಿಗಳೆಲ್ಲ ಕುಡಿ ನೀರು ಇರೋದ ಕಾರಣದ ಹೆಣ್ಮಕ್ಳು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕುಂಭಕರ್ಣ ನಿದ್ರೆ ಜಾರಿದಂತಹ ಅಧಿಕಾರಿಗಳಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕು. ದಶಕಗಳು ಕಳೆದ್ರೂ ಇನ್ನೂ ಕೆಲವು ಗ್ರಾಮದಲ್ಲಿ ನೀರಿನ ಸಮಸ್ಯೆ ತಾಂಡವವಾಡ್ತಿದೆ. ತಲೆ ಕೆಡಿಸಿಕೊಳ್ಳದ ಹೊನ್ನಗೇರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಜನರಿಗೆ ಕುಡಿಯಲು ನೀರು ಕೊಡದ ಸರ್ಕಾರ ಇದು ಎಂತ ಸರ್ಕಾರ? ಗ್ರಾಮಸ್ಥರ ಆಕ್ರೋಶ. ನೀರು ಕೊಡದಿದ್ರೆ ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವುದಾಗಿ ಬೇಸರ ವ್ಯಕ್ತಪಡಿಸಿದ ಮುಕ್ತಾರ್ ಪಾಟೀಲ್. ಕುಡಿಯುವ ನೀರಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡುತ್ತೆ, ಆದ್ರೆ ಪಿಡಿಒಗಳು ಮಾತ್ರ ಈ ಕಡೆ ಗಮನ ಹರಿಸುತ್ತಿಲ್ಲ. ಹೊಸಳ್ಳಿ ಗ್ರಾಮದಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಮಟೆ ಮೆರವಣಿಗೆ ಮಾಡಿದ ಮಹಿಳಾ ಮಣಿಗಳು. ಜಿಲ್ಲೆಯ ತಾಲೂಕಿನ ಗುರುಮಟ್ಕಲ್ ಮತಕ್ಷೇತ್ರದ ಹೋನಿಗೇರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಸುತಾರ್ ಹೊಸಳ್ಳಿ ಗ್ರಾಮದಲ್ಲಿರುವ ಏಕೈಕ ಬೋರ್ವೆಲ್ ನೀರಿಗಾಗಿ ಮುಗಿ ಬೀಳುವ ಮಹಿಳೆಯರು ನೀರಿಗಾಗಿ ನಿತ್ಯ ಜಗಳವಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬೇಸತ್ತ ಗ್ರಾಮಸ್ಥರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಲಗೆ ಮತ್ತು ಗಾಲಿಕೊಡಗಳನ್ನು ಹಿಡಿದು ಪ್ರತಿಭಟನೆ ಮುಖಾಂತರ ನೀರಿನ ಸಮಸ್ಯೆಯನ್ನ ಎತ್ತಿ ತೋರಿಸುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಹಿಳೆಯರು ಕುಡಿಯಲು ನೀರು ಕೊಡುವಂತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀರು ನಿರ್ವಹಣೆಗೆ ಅಂತ 15ನೇ ಹಣಕಾಸಲ್ಲಿ ಲಕ್ಷಾಂತರ ರೂಪಾಯಿ ಮೀಸಲಿಡ್ತಾರೆ. ಆದರೆ ಅದು ಹಣ ಇಲ್ಲಿಗೆ ಹೋಗುತ್ತೆ ನಮಗೂ ಅರ್ಥ ಇವತ್ತಿಗೆ ಆಗಿಲ್ಲ. ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಪಂಚಾಯತಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀವಿ. ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ಮಾತನಾಡಿ, ಜಿಲ್ಲಾಡಳಿತ ಕೇಂದ್ರದಿಂದ 16 ಕಿಲೋಮೀಟರ್ ದೂರದಲ್ಲಿದ್ದು 3,000 ಮತದಾರರಿದ್ದು ಇಲ್ಲಿ 5,000 ಜನಸಂಖ್ಯೆ ಹೊಂದಿದೆ. ಸುಮಾರು 400ಕ್ಕೂ ಹೆಚ್ಚು ಮನೆಗಳಿವೆ. ಆದರೆ ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ. ವಿಶೇಷವೆಂದರೆ ಕಳೆದ 2009ರಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಕುಡಿಯುವ ನೀರಿನ ಮೇಲ್ತೊಟ್ಟಿ ನಿರ್ಮಿಸಲಾಗಿದೆ. ಇದಲ್ಲದೆ ಸರ್ಕಾರದ ಮಹತ್ತರ ಜೆಜೆಎಂ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ಪ್ರಾರಂಭವೇ ಆಗಿಲ್ಲ. ಕಡುಬಡವರು ನಿತ್ಯ ಕೂಲಿಗಾಗಿ ತೆರಳುವ ಜನತೆ ಮುಂಜಾನೆ ಕೂಲಿಗೆ ತೆರಳುವ ಮೊದಲು ಸಂಜೆ ಮನೆಗೆ ಬಂದ ಮೇಲೆ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ತಪ್ಪಿಲ್ಲ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯರ ಸಮಸ್ಯೆಗಳನ್ನು ಖುದ್ದಾಗಿ ಪರಿಹರಿಸಬೇಕು ಮತ್ತು ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನ ರೂಪಿಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ದೊಡ್ಡ ಭೀಮವ್ವ, ನಾಗಮ್ಮ, ಗಂಗಮ್ಮ, ಬನ್ನಮ್ಮ, ಸರೋಜಮ್ಮ, ಸೌಭಾಗ್ಯಮ್ಮ, ಶಂಕರಮ್ಮ, ಮರೆಮ್ಮ, ಮಲ್ಲಮ್ಮ, ಭೀಮಾಶಂಕರ, ಅವಿನಾಶ, ಸಾಬಣ್ಣ, ತಾಯಪ್ಪ, ವೆಂಕಟೇಶ್ ಕೆ ಶಾಪುರ, ಮಲ್ಲಪ್ಪ, ಶೇಖಪ್ಪ, ಜಗದೀಶ, ಚನ್ನಬಸಪ್ಪ, ದೇವಪ್ಪ, ಮುಕ್ತಾರ್ ಪಟೇಲ್, ಮಲ್ಲಪ್ಪ, ಶಾಂತಪ್ಪ, ಸಾಬಣ್ಣ, ಗುರುಲಿಂಗ, ಆಂಜೇನಿ, ರಫೀಕ್ ಪಾಟೀಲ್, ಸಾಬಯ್ಯ, ಜಗದೀಶ್, ಹಿರೇಮಠ್, ಬನ್ನಯ್ಯ ಸ್ವಾಮಿ, ಬಾಬು ಖಾನ್, ಮಹಮ್ಮದ್ ಉಸ್ತಾನ್ ಸೇರಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಜಿಲ್ಲಾಡಳಿತ ಭವನದ ಹಿಂಭಾಗದಲ್ಲಿರುತ್ತೆ 1 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ದುಕಾನವಾಡಿ ವಾರ್ಡ್. ಜಿಲ್ಲಾಡಳಿತ ಭವನದಿಂದ ಹಿಂಭಾಗದಲ್ಲಿರ್ತಕ್ಕಂಥ 1 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ದುಕಾನವಾಡಿ. ಯಾದಗಿರಿ ಜಿಲ್ಲೆಯ
ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ವಿಶೇಷವಾಗಿ ಗುರುಮಿಟ್ಕಲ್ ಮತಕ್ಷೇತ್ರದ ಬರ್ತಕ್ಕಂಥ ಹೊಸಳ್ಳಿ ಗ್ರಾಮದಲ್ಲಿ ಕೆಲವು ಓಣಿಗಳೆಲ್ಲ ಕುಡಿ ನೀರು ಇರೋದ ಕಾರಣದ ಹೆಣ್ಮಕ್ಳು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕುಂಭಕರ್ಣ ನಿದ್ರೆ ಜಾರಿದಂಥ ಅಧಿಕಾರಿಗಳಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕು. ಇವತ್ತು ಚಳಿಗಾಲದಲ್ಲಿ ಈ ಪರಿಸ್ಥಿತಿ ಆದಂದ್ರೆ ಮತ್ತು ನಾಳೆ ಬೇಸಿಗೆ ಸಮಯದಲ್ಲಿ ಯಾವ ಸಮಯದಲ್ಲಿ ಆದರೂ ಕೂಡ ಇವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಂಭವ ಅದ. ತಕ್ಷಣ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಈ ಮಹಿಳೆಯರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು. ತಕ್ಷಣ ಈ ನೀರಿನ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಬೇಕು. ಯಾದಗಿರಿಲಿಂದ ಭೀಮಲೆಯಿಂದ ಗುರುಮಿಟ್ಕಲ್ಗೆ 50 ಕಿಲೋಮೀಟರ್ ನೀರು ಓಡ್ತದೆ. ಆದರೆ ಪಕ್ಕದಲ್ಲಿರ್ತಕ್ಕಂಥ 4 ಕಿಲೋಮೀಟರ್ 5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಗ್ರಾಮ ಇಲ್ಲಿ ಕುಡಿ ನೀರಿನ ವ್ಯವಸ್ಥೆಗೆ ಇವತ್ತು ಮಹಿಳೆಯರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣದ. ಜಿಲ್ಲಾಧಿಕಾರಿ ಕೂಡ ಮಹಿಳೆ, ಜಿಲ್ಲಾ ಪಂಚಾಯತ್ ಸಿಒ ಅವರು ಕೂಡ ಮಹಿಳೆ ಇದ್ದು ನೀವಿಬ್ಬರು ಜೊತೆಗೆ ಬಂದು ಜಂಟಿಯಾಗಿ ಊರಲ್ಲೆಲ್ಲ ಸಂಚಾರ ಮಾಡಿ ಇವರ ಅನಿಸಿಕೆಗಳನ್ನು ಪಡೆದು ತಕ್ಷಣ ಇದು ಕುಡಿ ನೀರಿನ ವ್ಯವಸ್ಥೆ ನೀವು ಮಾಡಿರಿ. ಮಾಡದಿದ್ದರೆ ನಮ್ಮ ಸಂಘಟನೆ ಕಡೆಯಿಂದ ನಾನು ಕುಡಿ ನೀರು ವ್ಯವಸ್ಥೆ ಮಾಡ್ತೀನಿ. ಸಂಬಂಧಪಟ್ಟವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರು ಅಮಾನತಾಗಬೇಕು. ಅವ್ರಿಗೇನದಂದರೆ ಇಲ್ಲಿ ನಮ್ಮ ಜಿಲ್ಲೆ ಬಿಟ್ಟು ಹೊರಗೆ ಆಗ್ತಕ್ಕಂಥ ಕೆಲಸಕ್ಕೆ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನಂದು ಆಗ್ರಹ. ಇಲ್ಲದಿದ್ದರೆ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಹೊನಗಿರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ಬರುವಂಥ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ನಾನೊಬ್ಬ ಪಂಚಾಯತಿ ಸದಸ್ಯನಾಗಿ ಇವತ್ತು ಹೇಳಲು ನನಗೂ ಕೂಡ ನಾಚಿಕೆ ಆಗೋಂಥ ಪರಿಸ್ಥಿತಿ ಇದೆ. ಸರ್ಕಾರದ ಅನುದಾನ ನೀರು ನಿರ್ವಹಣೆಗೆ ಅಂತ 15ನೇ ಹಣಕಾಸಲ್ಲಿ ಲಕ್ಷಾಂತರ ರೂಪಾಯಿ ಮೀಸಲಿಡ್ತಾರೆ. ಆದರೆ ಅದು ಹಣ ಇಲ್ಲಿಗೆ ಹೋಗ್ತಂತ ನಮಗೂ ಇವತ್ತಿಗೆ ಆಗಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ನಮ್ಮ ಊರಿನ ನೀರಿನ ಸಮಸ್ಯೆನ ಬಗೆಹರಿಸಬೇಕಾಗಿ ವಿನಂತಿ. ಒಂದು ವೇಳೆ ಇದು ಒಂದು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಪಂಚಾಯತಿ ಸದಸ್ಯತೆಗೆ ರಾಜೀನಾಮೆ ಕೊಡ್ತೀವಿ. ನಮ್ಮ ಮನೆ ನೀರು ಭಾಳ ತಿಪ್ಪಲ ಅದ. ಹೊಸಳ್ಳಿ ನೀರಿಂದು ಕೊಡ ತೊಗೊಂಡು ಹೋಗ್ಲಕತ್ತೀವಿ. ಆ ಕಡೆ ತಿರುಗಾಡ್ಲಕತ್ತೀವಿ. ದನ ಕರ ಬಟ್ಟೆ ಒಗಿಲಾಕ ನಾವು ಬಾರ ಪರಿಸ್ಥಿತಿ ಅದ. ಏನು ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ. ನಮ್ಮೂರಾಗ ನೀರು ಬಾರ್ ಪರಿಸ್ಥಿತಿ ಆದ್ರಿ. ದನ ಕರ ಮನುಷ್ಯರ ಬಟ್ಟೆ ಬರೀ ಊರ್ ಮನೆಗ್ಲೆ. ಹೊರಗೆ ನೀರು ಏನೂ ಇಲ್ಲ, ಹಾಕಿಲ್ಲ, ಏನಿಲ್ಲ. ಒಂದು ಬೋರಿಂಗ ಎಲ್ಲರೂ ಹೆಣ್ಮಕ್ಳು ಹೊಡೆದಾಡಿ ಸಾಯ್ಲಕತ್ತೀವಿ. ನೀರೇ ಯಾರದ ನೀರೇ ಇಲ್ಲ. ಏನು ಹೆಸರು ಹೇಳಮ್ಮ ನಿಂದು? ನಾವು ಭೀಮವ ನಟಕರ. ನೀವು ಅಲ್ಲೇ ನಿಂದ್ರಿ. ಯಾವ್ರಾಯ್? ಏನು ನಿಮ್ಮ ಹೆಸರು? ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.